ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ವಿದ್ಯಾಸಿರಿ ಅಮೌಂಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೂ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ BCWD ವಿದ್ಯಾರ್ಥಿಯಿಂದ ಕೆಟಗರಿ ಅವ್ರ ವಿದ್ಯಾರ್ಥಿಗಳಿಗೆ ಅಂದರೆ 2A 2B 3A 3 ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ತಾ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ 25/2024 ಇವತ್ತು ತಾನೇ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಂಡಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು 23-24ನೇ ಸಾಲಿನ ಸ್ಕಾಲರ್ಶಿಪ್ ವಿದ್ಯಾಸಿರಿ ಅಮೌಂಟ್ ಕೂಡ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇವ್ರದ್ದು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ಬಂದಿದೆ. 22/12/2023ನೇ ತಾರೀಕು ಸಬ್ಮಿಟ್ ಮಾಡಿದ್ದಾರೆ. ಬ್ಯಾಕ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಆಧಾರ್ ಸೆಟ್ಟಿಂಗ್ ಕೂಡ ಎಸ್ ಆಗಿದೆ. ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಕೂಡ ಅಪ್ಡೇಟ್ ಆಗಿದ್ದು ನೇಮ್ ಮ್ಯಾಚಿಂಗ್ ಕೂಡ ಸಕ್ಸಸ್ಫುಲ್ ಆಗಿದೆ. ಹಾಗೆ ಅಪ್ಲಿಕೇಶನ್ ವೆರಿಫೈಡ್ ಫಸ್ಟ್ ಲೆವೆಲ್ನಲ್ಲಿ ಎಸ್, ಅದರ ಜೊತೆಗೆ ಏನಪ್ಪ ಅಂದರೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಮತ್ತು ಬ್ಯಾಕ್ವರ್ಡ್ ಸೆಕೆಂಡ್ ಲೆವೆಲ್ನಲ್ಲಿ ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ PMS ಫಾರ್ NTS NT ಸ್ಟೂಡೆಂಟ್ಸ್ ಅಪ್ರೂವ್ಡ್ ಎಸ್ ಅಂತ ಆಗಿದೆ. ಮತ್ತು ಅದರ ಜೊತೆಗೆ ಅಮೌಂಟ್ 15,000 ರೂಪಾಯಿ ಕೂಡ ಮೆನ್ಷನ್ ಆಗಿ 3,080 ರೂಪಾಯಿ ಕೂಡ ಅವ್ರದ್ದೇನೋ ಫೀ ಕನ್ಸೆಷನ್ ಅಮೌಂಟ್ ಆಗಿದೆ. 15,000 ರೂಪಾಯಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಆ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಸ್ಯಾಂಕ್ಷನ್ ಅಮೌಂಟು ಸ್ಟಾರ್ಟ್ ಆಗಿದೆ. 3,080 ರೂಪಾಯಿ ವಿದ್ಯಾರ್ಥಿ ಕ್ರೆಡಿಟ್ ಕೂಡ ಆಗಿದೆ. ಅದನ್ನು ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಏನಪ್ಪ ಅಂದರೆ ಪುಸ್ಟ್ DBT ಎರಡೂ ಅಮೌಂಟು 15,000 3,082 ಕೂಡ ಅವ್ರಿಗೇನಪ್ಪ ಅಂದರೆ ಈಗ ಪೋಸ್ಟ್ DBT ಕೂಡ ಲೆವೆಲ್ನಲ್ಲಿ ಎಸ್ ಆಗಿ ಅಂತಾಗಿದೆ. ನಂತರ ಒಂದು ಕ್ರೆಡಿಟ್ ಪೇಮೆಂಟ್ನಲ್ಲಿ ಕೂಡ ಅಂದರೆ 15,000 ರೂಪಾಯಿ ಅಮೌಂಟ್ ಏನಂದರೆ ಆ ಪರ್ಟಿಕ್ಯುಲರ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ, ಜಸ್ಟ್ ವೇಟಿಂಗ್ನಲ್ಲಿದೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ 3,080 ರೂಪಾಯಿ ಫೀ ಕನ್ಸೆಷನ್ ಅಮೌಂಟ್ ಇತ್ತು, ಅದು ಅವ್ರ ಅಕೌಂಟಿಗೆ ಜಮಾ ಕೂಡ ಆಗಿದೆ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು 23-24ನೇ ಸಾಲಿನಲ್ಲಿ ಫೇಲ್ ಡ್ಯೂ ಟು ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಡ್ಯೂ ಟು ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ 2023-24ನೇ ಸಾಲಿನಲ್ಲಿ ಫೈನಾನ್ಷಿಯಲ್ ಇಯರ್ನಲ್ಲಿ ಆ ಪರ್ಟಿಕ್ಯುಲರ್ ಬಜೆಟ್ ಏನು ಬಂದಿತ್ತಲ್ಲ ಆ ಬಜೆಟು ಖಾಲಿಯಾಗಿ ಹೋಗಿದೆ. ನಂತರ ಈ ಬಜೆಟ್ ಬಂದಿದೆ. ಸೊ ಹಾಗಾಗಿ ನಾವು ಹಾಕ್ತಾಯಿದ್ವಿ, ಅಪ್ಡೇಟ್ ಕೂಡ ಆಗುತ್ತೆ ಅಂತಲೂ ಕೂಡ SSP ಅವ್ರ ಕಡೆಯಿಂದ ಲೈವ್ನಲ್ಲಿ ರಿಪ್ಲೈ ಕೂಡ ಬಂದಿದೆ. ಹಾಗಾಗಿ 3,080 ರೂಪಾಯಿ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿದೆ, ಬಟ್ ಅಪ್ಡೇಟ್ ಆಗಿಲ್ಲ ಇಲ್ಲಿ. ಮತ್ತು ಅದ್ರ ಜೊತೆಗೆ 15,000 ರೂಪಾಯಿ ಅಮೌಂಟ್ ಏನು ಸ್ಟೇಟಸ್ ಇತ್ತಲ್ಲ ಅದು ಕೂಡ ಸಕ್ಸಸ್ ಅಂತ ಆಗಿದೆ. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ವಿ ನಾವು SSP ಪೋಸ್ಟ್ ಮತ್ತು ಹೆಲ್ಪ್ ಅಟ್ karnataka.government.in. ಸೊ ಹಾಗಾಗಿ ಏನಪ್ಪ ಅಂದರೆ ಯಾರ್ದು ಅಮೌಂಟ್ 15,000 ರೂಪಾಯಿ ಅಮೌಂಟ್ ಏನು ಜಮಾ ಆಗಿದಲ್ಲ, ಸೊ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ರಿಪ್ಲೈ ಮಾಡಿ ಯಾರ್ದು ಅಮೌಂಟ್ ಜಮಾ ಆಗಿಲ್ಲ ಅವ್ರು ಒಂದು ಸರಿ ಈ ಸ್ಕ್ರೀನ್ಶಾಟ್ನ ತೆಗೆದು ಅಥವಾ PDF ಏನು ಮಾಡಬೇಕಂದ್ರೆ SSP ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ karnataka.government.in ನಾವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದರೆ ಸಾಕು. ನಿಮ್ಮ SSP ID ಇರ್ಬೋದು ಮತ್ತು ಬೇರೆ ಬೇರೆ ಡೀಟೇಲ್ಸ್ ಎಲ್ಲನೂ ಕೂಡ ಹಾಕಿ ಸೊ ನಮ್ದು ಈ ಥರ ಆಗಿದೆ. ಸೊ ಹಾಗಾಗಿ ಅಮೌಂಟ್ ಕೂಡ ಇನ್ನೂ ಅಂದರೆ ನಮ್ಮದು ಸ್ಯಾಂಕ್ಷನ್ ಆಗಿ ಬಟ್ ಜಮಾ ಆಗಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಿದರೆ ಸಾಕು, ಇಮಿಡಿಯೇಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ರಿಪ್ಲೈ ಕೂಡ ಒಂದು ವಾರದ ಒಳಗಡೆ ಬರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಹಾಗಾಗಿ ನಿಮ್ಮದು ಕೂಡ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತ ಒಂದು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಲಿಲ್ಲ ಕೂಡಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಸೊ ಅಮೌಂಟ್ ಕೂಡ ನೀವು ಒದಗಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಏನೋ ಡೌಟ್ಗಳಿದ್ದರೆ ತಪ್ಪದೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.